ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇಂದು ನಮ್ಮ ಪ್ರೊಫೈಲ್ ನಾಯಕಿ ಶಿಲ್ಪಾ ಅವರ ಪ್ರೊಫೈಲ್ ಆಗಿದೆ. ಇವರು 33 ವರ್ಷದವರು, ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ. ಪದವಿಯನ್ನು ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಲೆಕ್ಕಪತ್ರ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಶಾಂತ ಸ್ವಭಾವದ, ನಾಜೂಕು ಮೆರೆಯುತ್ತಿರುವ ವ್ಯಕ್ತಿ ಕೂಡ ಹೌದು. ಮೊದಲ ನೋಟಕ್ಕೆ ಸಾಮಾನ್ಯವಾಗಿ ಕಾಣಬಹುದು, ಆದರೆ ಅವರ ಹೃದಯದಲ್ಲಿ ತುಂಬಿಕೊಂಡಿರುವಂತಹ ನೋವು ಅವರ ಜೀವನದ ಕಥೆಯನ್ನು ವಿಭಿನ್ನವಾಗಿ ತೋರಿಸುತ್ತದೆ. ಫ್ರೆಂಡ್ಸ್, ಈಗ ಶಿಲ್ಪಾರವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಶಿಲ್ಪಾ ಬಯಸುವಂತಹ ಗಂಡು ನಿಜವಾದ ಮನಸ್ಸಿನ ವ್ಯಕ್ತಿಯಾಗಿರಬೇಕಂತೆ. ಹಾಗೆ ತಾಳ್ಮೆಯುಳ್ಳ, ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ, ಹಾಸ್ಯ ಮನಸ್ಸುಳ್ಳ ಗಂಡ ಬೇಕು ಎಂದು ಶಿಲ್ಪಾರವರು ಬಯಸುತ್ತಿದ್ದಾರೆ. ಹಣ ಅಥವಾ ಹುದ್ದೆ ಎರಡನೇ ಸ್ಥಾನದಲ್ಲಿ, ಹೃದಯವನ್ನು ಹಂಚಿಕೊಳ್ಳುವ ವ್ಯಕ್ತಿಯೊಂದಿಗೆ ಅವರ ಆಸೆಯಾಗಿದೆ. ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಶಿಲ್ಪಾರವರು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಶಿಲ್ಪಾರವರಿಗೆ ಕಾಲ್ ಮಾಡೋದಕ್ಕೆ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದರೆ, ಶಿಲ್ಪಾ ಮೃದುವಾದ ಹೃದಯದ, ಸಹಾನುಭೂತಿಯುಳ್ಳ ವ್ಯಕ್ತಿ. ಶಾಂತಿ, ಶಿಸ್ತು ಮತ್ತು ಸ್ನೇಹಪರತೆಯು ಅವಳ ಗುಣಗಳಲ್ಲಿ ಮುಖ್ಯವಾಗಿದೆ. ಕೆಲಸದಲ್ಲಿ ಗಾಢ ಶ್ರಮ, ಮನೆ ಮತ್ತು ಹಬ್ಬಗಳಲ್ಲಿ ಹಾರ್ಮೋನಿ ಮತ್ತು ಎಲ್ಲ ಸಂಬಂಧಗಳಲ್ಲಿ ಗೌರವವು ಅವಳ ವ್ಯಕ್ತಿತ್ವವನ್ನು ನಿರೂಪಿಸುತ್ತದೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, 3 ವರ್ಷಗಳ ಮದುವೆಯಲ್ಲಿ ಅಸಮಾಧಾನಗಳು, ಜಗಳಗಳು, ಕೊನೆಗೆ ವಿಚ್ಛೇದನವೇ ಆಯಿತು. ನೋವು ಹೃದಯದಲ್ಲಿ ಉಳಿದರೂ ಶಿಲ್ಪಾ ಕುಗ್ಗಿಲ್ಲ. ಅನೇಕ ದಿನ ಕಣ್ಣೀರಿನಲ್ಲಿ ಕಳೆಯುವ ಮೂಲಕ ಶಕ್ತಿಯಾಗಿ ಮತ್ತೆ ನಿಂತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆ ಎಂದರೆ ಕೇವಲ ಒಬ್ಬನ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳೋದು ಅಲ್ಲ, ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಎಂದು ಇವರು ನಂಬುತ್ತಾರೆ. ನಾನು ಮತ್ತೆ ಮದುವೆಯಾಗಬೇಕೆಂದಿರುವುದು ನನ್ನ ಬದುಕಿಗೆ ಹೊಸ ಅರ್ಥ ಸಿಗಲೆಂದು ಎಂದು ತಿಳಿಸಿದ್ದಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಜೀವನದಲ್ಲಿ ಏನೂ ಆಗಿದ್ದರೂ ಬದುಕನ್ನು ಮತ್ತೆ ಕಟ್ಟಿಕೊಳ್ಳೋದು ಹಂಬಲವೇ ದೊಡ್ಡ ಶಕ್ತಿ. ಯಾರಿಗಾದರೂ ಅವರು ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ, ಅವಳ ಜೀವನದಲ್ಲಿ ಮತ್ತೆ ಬೆಳಕನ್ನು ಮೂಡಿಸೋಣ. ಫ್ರೆಂಡ್ಸ್, ಶಿಲ್ಪಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.